ಎವ್ರಿವನ್, ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಈ ಸಾರಿ ನಿಮ್ಮ ಬರ್ತ್ ಡೇಟ್ ಪ್ರಕಾರ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೈಲ್ ನಂಬರ್ 1 to 10 ಅಂದರೆ 1ನೇ ತಾರೀಕಿಂದ 10ನೇ ತಾರೀಕೊಳಗಡೆ ಹುಟ್ಟಿರುವವರ ಒಂದು ರೀಡಿಂಗು. ಪೈಲ್ ನಂಬರ್ 2 11 to 20 ಮತ್ತು ಪೈಲ್ ನಂಬರ್ 3 21 to 31. ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದಿ ರೀಡಿಂಗ್. ಹಲೋ ಪೈಲ್ ನಂಬರ್ 1. ಇಲ್ಲಿ 1 to 10 ಬರ್ತ್ ಡೇಟ್ ಇರೋರಿಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಟ್ಯಾರೋ ಕಾರ್ಡ್ಸ್ ನೋಡೋಣ. Hermit, Judgment, 10 of Pentacles, 7 of Swords, the Hanged Man. Bottom of the deck, 8 of Wands, Tower card, Knight of Swords. ಮತ್ತೆ ಇದು ಒರಾಕಲ್ ಕಾರ್ಡ್ಸ್ ನೋಡೋಣ. Woman holding a heart, community, envy, blossoming abundance, journey, goddess on the moon, goddess of the moon, ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಡಿಪ್ರೆಷನ್ ತೋರಿಸ್ತಾ ಇದೆ. ಇಲ್ಲಿ ಡಿಪ್ರೆಷನ್, ಸಾಲಿಟ್ಯೂಡ್, ಆ ಥರ ಲೋನ್ಲಿ ಲೈಫ್, ಲೋನ್ಲಿ ಫೀಲಿಂಗ್, ಆ ಥರ ಕೆಲಸಗಳೆಲ್ಲ ಏನೂ ನಡೀತಾ ಇಲ್ಲ. ಈ ಹ್ಯಾಂಗ್ಡ್ ಮನ್ ಇರೋದ್ರಿಂದ ಸ್ವಲ್ಪ ಅಬ್ಸ್ಟಿಕಲ್ಸ್ ತೋರಿಸ್ತಾ ಇದೆ. ಅಬ್ಸ್ಟಿಕಲ್ಸ್ ತೋರಿಸಿದ್ರೆ ಇಲ್ಲಿ ಏನನ್ಸುತ್ತೆ ಅಂದರೆ, ಎಷ್ಟೋ ಸರಿ ಕೆಲವು ಕೆಲಸಗಳು, ಇಲ್ಲಿ ಟವರ್ ಕಾರ್ಡ್ ಎಲ್ಲ ಇದೆ, ಎಷ್ಟೋ ಕೆಲಸಗಳೆಲ್ಲ ಕೆಟ್ಟು ಹೋಗಿದೆ, ನಿಂತು ಹೋಗಿದೆ. ಹ್ಯಾಂಗ್ಡ್ ಮನ್ನು ಈ ಟವರ್ ಕಾರ್ಡ್ ಇರೋದ್ರಿಂದ ಎಷ್ಟೋ ಕೆಲಸಗಳೆಲ್ಲ ನಿಂತೋಗಿದೆ, ಏನು ನಡೀತಾ ಇಲ್ಲ, ಆ ಥರ ತೋರಿಸುತ್ತೆ ಇಲ್ಲಿ. ಒಂದೊಂದ್ಸರಿ ಏನನ್ಸುತ್ತೆ ನಿಮಗೆ, ಏನಕ್ಕೆ ಬೇಕಿದೆಲ್ಲ, ಆ ಥರ ಒಂದು ವೈರಾಗ್ಯ, ಆ ಥರ ಹಾಗೂ ಅನಿಸುತ್ತೆ ಒಂದೊಂದ್ಸರಿ. ಕೆಲವು ಸರಿ ಎಲ್ಲ ದೇವರನ್ನು ಕೇಳ್ಕೊಂಡಿದ್ದಿದೆ ನೀವು, ಸ್ವಲ್ಪ ಯಾಕಪ್ಪ ಈ ಥರ ಆಗ್ತಾ ಇದೆ, ಏನು ಕೆಲಸ ನಡೀತಾ ಇಲ್ಲ, ಆ ಥರ ದೇವರನ್ನು ಕೇಳ್ಕೊಂಡಿರೋದಿದೆ ನೀವು. ಅದು ಎಲ್ಲರ ಲೈಫಲ್ಲೂ ನಡೆಯುತ್ತೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಟು ಎವ್ರಿ ಒನ್. ಅದಕ್ಕೋಸ್ಕರ ಸ್ವಲ್ಪ ದಿನ ಮುಂದೆ ಹೋಗ್ತಾ ಗ್ರ್ಯಾಜುವಲ್ ಆಗಿ ಎಲ್ಲ ಸರಿಯಾಗುತ್ತೆ. ಇಲ್ಲಿ ಇದು ತೋರಿಸ್ತಾ ಇದೆ ಫ್ಯಾಮಿಲಿ ಸೆಲೆಬ್ರೇಷನ್ನು, 10 of Pentacles. ನಿಮಗೆ ಎಲ್ಲೋ ಒಂದು ಕಡೆಯಿಂದ ದುಡ್ಡು ಬರೋದಾಗಲಿ, ಜಾಬ್ ಆಗಲಿ, ಏನೋ ಹೊಸ ಒಂದು ಸಂತೋಷದ ಸುದ್ದಿ ಬಂದು ಫ್ಯಾಮಿಲಿ ಸೆಲೆಬ್ರೇಷನ್, ಎಲ್ಲರೂ ಎಂಜಾಯ್ ಮಾಡ್ತಾರೆ ಮನೆಯಲ್ಲಿ, ಆ ಥರ ಕಾಣ್ತಾ ಇದೆ. ಕಮ್ಯುನಿಟಿ ಮತ್ತು ಇದು ಫ್ಯಾಮಿಲಿ ಸೆಲೆಬ್ರೇಷನ್, ಎಂಜಾಯ್ಮೆಂಟ್ ಎರಡೂ ಇದೆ ನೋಡಿ ಇಲ್ಲಿ. ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಸೆಲೆಬ್ರೇಷನ್ನು, ಏನೋ ಒಂದು ಸಂತೋಷದ ಸುದ್ದಿ, ಅದರಲ್ಲಿ ದುಡ್ಡು ಇದೆ, ಅದರಲ್ಲಿ ಒಂದು ಪೆಂಟಿಕಲ್ಸ್ ಇದು ಪ್ರಾಸ್ಪೆರಿಟಿನೂ ತೋರಿಸುತ್ತೆ ಅದು.
ಮತ್ತು ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ನಿಮಗೆ ಒಂದು ಪ್ರಪೋಸಲ್ ಬರ್ಬೋದು. ಯಾರ್ಯಾರು ಅನ್ಮ್ಯಾರಿಡ್ ಇದ್ದೀರಾ, ಯಾವುದಾದ್ರೂ ಒಂದು ಪ್ರಪೋಸಲ್ ಬರ್ಬೋದು, ಆ ಥರ ಕಾಣ್ತಾ ಇದೆ. ಮತ್ತು ಇದು ಲೈಫ್ ಜರ್ನಿ ನಿಮ್ಮದು ಯಾವಾಗನೂ ಹೀಗೆ ಇರಲ್ಲ, ಯಾವಾಗನೂ ದುಃಖನೇ ಇರಲ್ಲ. ಹೊಸ ಹೊಸ ಆಪರ್ಚುನಿಟೀಸ್ಗಳೆಲ್ಲ ಬರ್ತಾ ಇರುತ್ತೆ. ಆದರೆ ಮಿರಾಕಲ್ಸ್ ಥರ ಇವತ್ತೇ ಎಲ್ಲ ಕೆಲಸ ಈಗಲೇ ಆಗ್ಬಿಡ್ಬೇಕು, ಇವಾಗಲೇ ಆ ಥರ ಎಲ್ಲ ಇಲ್ಲ. ನಿಧಾನಕ್ಕೆ ಗ್ರ್ಯಾಜುಯಲ್ ಆಗಿ 1 by 1 ಆ ಥರ ಬರ್ತಾ ಹೋಗುತ್ತೆ. ಅದನ್ನು ನಾವು ಮಾಡ್ಕೊಳ್ಳೋದ್ರಲ್ಲಿದೆ. ಬ್ಲಾಸಮಿಂಗ್ ಅಬಂಡೆನ್ಸ್ ತೋರಿಸ್ತಾ ಇದೆ. ಎನ್ವಿ ಅಂದರೆ ಜೆಲಸ್ಸು, ಇನ್ನೊಬ್ಬರ ಬಗ್ಗೆ ಎಲ್ಲ ಮಾಡ್ಕೋಬಾರ್ದು, ಜೆಲಸ್ ಮಾಡ್ಕೊಳ್ಳೋದು, ಆ ಥರ ಸ್ವಲ್ಪ ನಿಮ್ಮ ನೆಗೆಟಿವಿಟಿಗಳನ್ನ ಬಿಡಿ ಅಂತ ಹೇಳುತ್ತೆ ಇಲ್ಲಿ. ಸ್ವಲ್ಪ ಯೋಚನೆ ಮಾಡೋದು, ಮತ್ತು ಆ ನೆಗೆಟಿವ್ ಥಾಟ್ಸು, ಗಾಸಿಪಿಂಗು, ಅದು ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಟು ಇದೆರಡು ಕಾರ್ಡನ್ನು ಅದೇ ಹೇಳುತ್ತೆ. ನಿಮ್ಮ ನೆಗೆಟಿವ್ ಥಾಟ್ಸು, ಕೆಲವು ಬ್ಯಾಡ್ ಫೀಲಿಂಗ್ಸು ಅದೆಲ್ಲ ಬಿಟ್ಬಿಡಿ. ಬಿಟ್ಟು ಸ್ವಲ್ಪ ದೇವ್ರ ಧ್ಯಾನ ಎಲ್ಲ ಮಾಡೋದು, ಮೈಂಡನ್ನ ಕಾಮ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡವಾಗ ಮುಂದೆ ಒಳ್ಳೆಯ ದಿನಗಳು ನಿಧಾನವಾಗಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ. ಯಾರ್ಯಾರು ನಿಮ್ಮ ಲೈಫಲ್ಲಿ ಮದುವೆ ಆಗಿರೋರಿಗೆ ಒಳ್ಳೆ ಒಂದು ಮ್ಯಾರಿಡ್ ಲೈಫ್ ಕಾಣಿಸ್ತಾ ಇದೆ. ಜಗಳಗಳದೆಲ್ಲ ಕಡಿಮೆ ಆಗಿ ಪ್ರೀತಿ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಮತ್ತೆ ಜರ್ನಿ, ಮುಂದೆ ಟ್ರಾವೆಲ್ಲು ಇರ್ಬೋದು ನಿಮಗೆ, ಅದು ತೋರಿಸುತ್ತೆ. ಹೊಸ ಲೈಫ್ಗೆ ಜರ್ನಿ ಅಂದರೆ ಟ್ರಾವೆಲ್ ಮಾಡೋದೇ ಅಂತ ಅಲ್ಲ, ನಿಮ್ಮ ಹಳೆ ಲೈಫಿಂದ ಒಂದು ಹೊಸ ಜೀವನಕ್ಕೆ ನೀವು ಕಾಲಿಡಬಹುದು, ಆ ಥರನೂ ಇಲ್ಲಿ ಒಂದು ಹೇಳುತ್ತೆ. ಮತ್ತೆ ನಿಮ್ಮ ಇದು ನೋಡೋಣ, ಕೆಲವು ಇನ್ನೊಂದು ಸ್ವಲ್ಪ ಕಾರ್ಡ್ಸ್ ನೋಡೋಣ ಏನು ಹೇಳುತ್ತೆ ಅಂತ. ಕೆಲವು ಬ್ಲೆಸ್ಸಿಂಗ್ಸ್. ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ನಾ ಹೇಳ್ದೆಲ್ಲ ಸ್ವಲ್ಪ ಮೆಡಿಟೇಷನ್ ಮಾಡೋದು, ಮೈಂಡನ್ನ ಕಾಮ್ ಮಾಡ್ಕೊಳ್ಳೋ ಟೆಕ್ನಿಕ್ಸ್ ಅವೆಲ್ಲ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡಲ್ಲೂ ಅದೇ ಹೇಳುತ್ತೆ, ಸ್ವಲ್ಪ ದೇವ್ರ ಧ್ಯಾನ ಮಾಡ್ಕೊಳ್ಳೋದು, ದೇವ್ರ ಧ್ಯಾನ ಅಂದರೆ ಮೈಂಡನ್ನ ಕಾಮಾಗಿ ಇಟ್ಕೊಳ್ಳೋದು, ಆ ಥರ. ಇಲ್ಲಿ ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಇದು ತೋರಿಸ್ತಾ ಇದೆ, ಏನು ಡಿಪ್ರೆಷನ್ ತೋರಿಸ್ತಾ ಇದೆ. ಅದಕ್ಕೆ ನೀವು ಸ್ವಲ್ಪ ಮೆಡಿಟೇಟ್ ಎಲ್ಲ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದೆ. ಎ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಮುಂದೆ ಹಾಗೆ ಒಳ್ಳೆಯ ದಿನಗಳು ಗ್ರಾಜ್ಯುಯಲ್ ಆಗಿ ಬರುತ್ತೆ. ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್. ಸ್ವಲ್ಪ ದಾನ ಧರ್ಮಗಳು ಮಾಡೋದು, ಆ ಥರ ಅದನ್ನೆಲ್ಲ ಮಾಡಿ ಎ ಪರ್ಸನಲ್ ಇಶ್ಯೂ ರೀಚಸ್ ರೆಸೊಲ್ಯೂಷನ್. ಇಲ್ಲಿ ವುಮನ್ ಹೋಲ್ಡಿಂಗ್ ಎ ಹಾರ್ಟ್ ಇರೋದ್ರಿಂದ ನಿಮ್ಮ ಒಂದು ಪರ್ಸನಲ್ ಲೈಫ್ ಮುಂದೆ ಅಥವಾ ಒಂದು ಮ್ಯಾರೇಜೇ ಬರ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಆ ಥರ ಒಂದು ಕಾಣಿಸುತ್ತೆ. ಒಂದು ಕಮಿಟ್ಮೆಂಟ್ ಆ ಥರ ಇಲ್ಲಿ ತೋರಿಸ್ತಾ ಇದೆ. ಬ್ರಿಂಗ್ ಲವ್ ಇನ್ ಟು ದ ಸಿಚುಯೇಷನ್. ಆಯ್ತಾ? ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ಸ್ಟೋನ್. ನಾನು ಹೇಳಿದ ಹಾಗೆ ಮಿರಾಕಲ್ಸ್ ಥರ ನಾಳೆನೇ ಆಗ್ಬಿಡಲ್ಲ. ಗ್ರ್ಯಾಜುವಲ್ ಆಗಿ 1 by 1 ಯು ವಿಲ್ ರೀಚ್ ದ ಬ್ಲಾಸಮಿಂಗ್ ಅಬಂಡೆನ್ಸ್ ಇದೆ. ಆ ಥರ ಇಲ್ಲಿ ನಿಧಾನಕ್ಕೆ ತೋರಿಸುತ್ತೆ. ಅದಕ್ಕೋಸ್ಕರ ನೀವು ಕಷ್ಟಪಡಬೇಕು, ಸ್ವಲ್ಪ ಧ್ಯಾನ ಮಾಡಬೇಕು. ಎಲ್ಲ ಈಸಿಯಾಗಿ, ಇಟ್ಸ್ ನಾಟ್ ಕಮಿಂಗ್ ಈಸಿಲಿ, ಆ ಥರ ಇದು ತೋರಿಸ್ತಾ ಇದೆ. ನಿಧಾನಕ್ಕೆ ನೀವು ಕಷ್ಟಪಟ್ಟು ಮಾಡಿಕೊಂಡಾಗ
ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಾಗುತ್ತೆ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ಎಲ್ಲ ಇದೆ, ಅದನ್ನು ನೀವು ಮಾಡ್ಕೋಬೇಕು, ನೀವು ಮನಸ್ಸು ಕೊಟ್ಟು ಮಾಡ್ಕೋಬೇಕು. ಈ ಥರ ಸುಮ್ಮನೆ ಡಿಪ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಬಿಟ್ಟು ಮುಂದೆ ಬನ್ನಿ ಅಂತ ಹೇಳ್ತಾ ಇದೆ. ಬ್ರಿಂಗ್ ಲವ್ ಇನ್ ಟು ದ ಸಿಚುಯೇಷನ್, ಬಿ ಹ್ಯಾಪಿ. ನಿಮ್ಮನ್ನ ನೀವೇ ಒಂದು ಆಕ್ಟಿವೇಟ್ ಮಾಡ್ಕೋಬೇಕು, ನಿಮ್ಮ ಮೈಂಡನ್ನ. ಆ ಥರ ಇಲ್ಲಿ ತೋರಿಸ್ತಾ ಇದೆ. ಮೋಟಿವೇಟ್ ಮಾಡ್ಕೋಬೇಕು, ಸೆಲ್ಫ್ ಮೋಟಿವೇಶನ್ ತೋರಿಸ್ತಾ ಇದೆ ಇಲ್ಲಿ. ಮತ್ತೆ ಈ ಹ್ಯಾಂಡ್ಮೇಡ್ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. Don't rush on anything. When time is right, it will happen. ನಾನು ಹೇಳಿದ ಹಾಗೆ ನಿಧಾನಕ್ಕೆ ಒಂದೊಂದಾಗಿ ಬರ್ತಾ ಹೋಗುತ್ತೆ. ಆದರೆ ಕ್ವಿಕ್ಕಾಗಿ ಏನು ಇಲ್ಲಿ ಸ್ವಲ್ಪ ಕೆಲಸಗಳು ನಡೀತಾ ಇಲ್ಲ. ಹೋಪ್ ಫಾರ್ ದಿ ಬೆಸ್ಟ್ ಟು ಹ್ಯಾಪನ್ ಅಂತ ಹೇಳುತ್ತೆ. ಮತ್ತೆ ನೆಕ್ಸ್ಟ್ ಕಾರ್ಡ್, no relationship is easy. You have to work for it. ನಾನು ಹೇಳಿದ ಹಾಗೆ you have to work. You have to take efforts. ಆ ಥರ ಇಲ್ಲಿ ತೋರಿಸುತ್ತೆ. Forget about the past. A new start is on its way. Let us laugh together and grow old together. ಈ ಕಾರ್ಡನ್ನು ಅದೇ ಹೇಳುತ್ತೆ, ದಿ ಹರ್ಮಿಟ್ ಕಾರ್ಡ್. ಲೆಟ್ ಇಸ್ ಲಾಫ್ ಟುಗೆದರ್ ಅಂಡ್ ಗ್ರೋ ಓಲ್ಡ್ ಟುಗೆದರ್. ಆ ಥರ ಒಂದು ಮೀನಿಂಗ್ನು ಕೊಡುತ್ತೆ ಒಂದೊಂದ್ಸರಿ ಅದು. ಒನ್ ಮೋರ್ ಕಾರ್ಡ್, ಅಬೌವ್ ದ ಕ್ಲೌಡ್ಸ್ ದ ಸನ್ ಈಸ್ ಆಲ್ವೇಸ್ ಶೈನಿಂಗ್. ನಾನು ಹೇಳಿದ ಹಾಗೆ ಯಾವಾಗನೂ ಕಷ್ಟನೇ ಇರಲ್ಲ, ಯಾವಾಗನೂ ದುಃಖನೇ ಇರಲ್ಲ. ಲೈಫ್ ಚೇಂಜಸ್. ರಾತ್ರಿ ಆದ್ಮೇಲೆ ಬೆಳಕಾಗೇ ಆಗುತ್ತೆ. ಆ ಥರ ದಿ ಅಬೌವ್ ದ ಕ್ಲೌಡ್ಸ್ ದ ಸನ್ ಈಸ್ ಆಲ್ವೇಸ್ ಶೈನಿಂಗ್. ಕೆಲವು ಕಷ್ಟಗಳು ಇರುತ್ತೆ, ಯಾರ ಲೈಫಲ್ಲಿ ಕಷ್ಟ ಇರಲ್ಲ? ಎಲ್ಲರ ಲೈಫಲ್ಲೂ ಕಷ್ಟಗಳಿರುತ್ತೆ, ಕೆಲಸಗಳೆಲ್ಲ ಬೇಗ ನಡೆಯಲ್ಲ. ಆ ಥರ ಕೆಲವು ಸರಿ ಎಲ್ಲರ ಲೈಫಲ್ಲೂ ಆಗುತ್ತೆ. ಅದಕ್ಕೆ ನಾವೇ ಸೆಲ್ಫ್ ಮೋಟಿವೇಶನ್ ನಾವೇ ಸರಿ ಮಾಡ್ಕೋಬೇಕು, ಮನಸ್ಸಲ್ಲಿ ಧ್ಯಾನ ಮಾಡ್ಕೋಬೇಕು, ದೇವ್ರದ್ದು ಒಂದು ಬ್ಲೆಸ್ಸಿಂಗ್ಸ್ ಕೇಳ್ಕೋಬೇಕು. ಆ ಥರ ಕೇಳ್ಕೊಂಡು ಮುಂದೆ ಹೋದಾಗ ಕೆಲವು ಕೆಲಸಗಳು ಆದಾಗೆ ನಿಧಾನಕ್ಕೆ ಕೆಲವು ಸರಿ ನಡೆಯುತ್ತೆ. ಒಂದೊಂದ್ಸರಿ ಹಾಗೆ, ಒಂದೊಂದ್ಸರಿ ಕೆಲಸಗಳೆಲ್ಲ ಬೇಗ ಆಗುತ್ತೆ, ಒಂದೊಂದ್ಸರಿ ಏನು ನಡೆಯೋದೇ ಇಲ್ಲ, ನಿಧಾನಕ್ಕಾಗುತ್ತೆ. ಆ ಥರ ಕೈಚಲ್ಲಿ ಕೂತ್ಕೊಂಡ್ಬಿಡಬಾರ್ದು. ಆ ಥರ ಇಲ್ಲಿ ಇವತ್ತಿನ ಈ ರೀಡಿಂಗ್ ಹೇಳ್ತಾ ಇದೆ ನಿಮಗೆ. ಇದಿಷ್ಟು ಹೇಳ್ತಾ ಈ ಫೈಲ್ ನಂಬರ್ 1 ರೀಡಿಂಗ್ ಈ 1ನೇ ತಾರೀಕಿಂದ 10ನೇ ತಾರೀಕು ತನಕ ಯಾರ್ದು ಬರ್ತ್ ಡೇಟ್ ಇರುತ್ತೆ ಅವರ ಒಂದು ರೀಡಿಂಗ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಫೈಲ್ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಫೈಲ್ ನಂಬರ್ 2. ಇಲ್ಲಿ 11 to 20 ಅಂದರೆ 11ರಿಂದ 20ನೇ ತಾರೀಕಿನಲ್ಲಿ ತನಕ ಹುಟ್ಟಿದವರ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. 11ರಿಂದ 20ನೇ ತಾರೀಕು ಹುಟ್ಟಿರೋರ ರೀಡಿಂಗ್. Six of Swords, Six of Pentacles, 8 of Cups, 4 of Swords,
magician, bottom of the deck, the chariot, temperance, 10 of swords. ಮತ್ತೆ ಈ ಒರಾಕಲ್ ಕಾರ್ಡ್ಸ್ ಏನು ಹೇಳ್ಬೋದು? Victory, door to value, strategy, angel of balance, the thinking woman, healer of the ages. ಇಲ್ಲಿ ನಂಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ 11ನೇ ತಾರೀಕಿಂದ 20ನೇ ತಾರೀಕು ತನಕ ಹುಟ್ಟಿರುವವರ ಒಂದು ರೀಡಿಂಗ್ ಇಲ್ಲಿ ನಿಮಗೆ ಸ್ವಲ್ಪ ನನಗನ್ಸೋ ಹಾಗೆ ಆರ್ಥಿಕವಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಕಾಣ್ತಾ ಇದೆ. ಮತ್ತೆ ಕೆಲವು ಜಾಬ್ಗಳನ್ನೆಲ್ಲ ನೀವು ಕ್ವಿಟ್ ಮಾಡಿದ್ದೀರಾ ಅಂತ ಇಲ್ಲಿ ಅನಿಸ್ತಾ ಇದೆ. ಜಾಬ್ಗಳನ್ನ ಚೇಂಜ್ ಮಾಡಿದ್ದೀರಾ ಅಥವಾ ಹಳೆ ಕೆಲಸಗಳನ್ನೆಲ್ಲ ಕಳ್ಕೊಂಡಿದ್ದೀರಾ ಅನ್ನೋ ಥರ ಕಾಣ್ತಾ ಇದೆ. ಇಲ್ಲಿ ಸ್ವಲ್ಪ ಲಾಸಲ್ಲಿ ಅಥವಾ ಕಡಿಮೆ ಸಂಬಳ ಬರೋ ಅಂಥದ್ದು ಕೆಲಸಗಳು ನಡೀತಾ ಇರ್ಬೋದು. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಇಲ್ಲಿ. ಮತ್ತು ಮನಸ್ಸಿಗೂ ಅಷ್ಟೇ ಅಷ್ಟೊಂದು ಖುಷಿ ಇಲ್ಲ. ಕೆಲವು ಜಾಬ್ನೆಲ್ಲ ಹುಡುಕ್ತಾ ಇದ್ದೀರಾ, ಹೊಸ ಜಾಬ್ಗಳನ್ನ ಹುಡುಕ್ತಾ ಇದ್ದೀರಾ. ಬಿಸ್ನೆಸ್ಸು ಅಷ್ಟೇ ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇಲ್ಲ. ಮುಂದೆ ಬೇರೆ ಬಿಸ್ನೆಸ್ಸಿಗೆ ಹೋಗಬೇಕು ಅನ್ನೋ ಥರ ಯೋಚನೆನೂ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಪರ್ಸನಲ್ ರಿಲೇಶನ್ಶಿಪ್ನಲ್ಲೂ ಸ್ವಲ್ಪ ಹಾಗೆ ಕಾಣ್ತಾ ಇದೆ. ಯಾಕೆಂದರೆ ಸ್ವಲ್ಪ ದುಡ್ಡಿಗೆ ಪ್ರಾಬ್ಲಮ್ ಬಂದಾಗ ಎಲ್ಲ ಕಡೆನೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂದೊಂದ್ಸರಿ. ಆದರೆ ಮುಂದೆ ಇಲ್ಲಿ ನಿಮ್ಮ ವ್ಯಕ್ತಿತ್ವ ಒಂದು ಏನಪ್ಪ ಅಂತಂದರೆ, ಒಂದು ಮೆಜಿಷಿಯನ್. ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಕೆಲವು ಸರಿ ನಾವು ಮಾಡೋ ಕೆಲಸಗಳು ನಮಗೆ ಅಷ್ಟೊಂದು ಪ್ರತಿಫಲ ಕೊಡಲ್ಲ. ಅದಕ್ಕೋಸ್ಕರ ಯೋಚನೆ ಮಾಡಬಾರ್ದು. ಇದೆ ನಿಮ್ಮಲ್ಲಿ ಆ ಶಕ್ತಿ ಇದೆ. ನಾನು ಆ ಒಂದು ನಡ್ಸ್ಕೊಂಡು ಹೋಗ್ತೀನಿ, ಮಾಡ್ತೀನಿ, ಆ ಮ್ಯಾಜಿಕ್ ಜೀವನದಲ್ಲಿ ತರ್ತೀನಿ ಅನ್ನೋದು ಇದೆ ನಿಮ್ಮಲ್ಲಿ. ಅದು ಇಲ್ಲಿ ಹೇಳ್ತಾ ಇದೆ. ವಿಕ್ಟ್ರಿ, ಆ ಸ್ಟ್ರಾಟಜಿ, ಡೋರ್ ಟು ವ್ಯಾಲ್ಯೂ, ಏಂಜಲ್ ಆಫ್ ಬ್ಯಾಲೆನ್ಸ್, ಇವೆಲ್ಲ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ಏನೇ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ದುಡ್ಡು ಇರಲಿ ಇಲ್ಲದೆ ಹೋಗಲಿ, ಬ್ಯಾಲೆನ್ಸ್ ಮಾಡ್ಕೋತೀರಾ ನೀವು. ಡೋರ್ ಟು ವ್ಯಾಲ್ಯೂ ಇದೆ. ಈ ಡೋರ್ ಟು ವ್ಯಾಲ್ಯೂ ಮತ್ತೆ ಇಲ್ಲಿ 8 ಆಫ್ ಕಪ್ಸ್ ಇದೆ ನಿಮ್ಮಲ್ಲಿ. ದುಡ್ಡು, ಮುಂದೆ ಪ್ರಾಸ್ಪರಿಟಿ ಅದೆಲ್ಲ ಜೀವನದಲ್ಲಿ ಬರುತ್ತೆ. ವಿಕ್ಟ್ರಿ ಎಲ್ಲ ಹೇಳ್ತಾ ಇದೆ ಇಲ್ಲಿ ಕಾರ್ಡ್ಸ್. ಅದಕ್ಕೋಸ್ಕರ ನೀವು ಸ್ವಲ್ಪ ರೆಸ್ಟ್ ತಗೊಂಡು ಮೆಡಿಟೇಟ್ ಮಾಡ್ಕೊಳ್ಳಿ ಅಂತ ಇಲ್ಲೆಲ್ಲ ಹೇಳ್ತಾ ಇದೆ. ಮೈಂಡನ್ನ ಕಾಮ್ ಮಾಡ್ಕೊಳ್ಳಿ ಆ ಥರ ಹೇಳ್ತಾ ಇದೆ. ಮನಸ್ಸಿಗೆ ಧೈರ್ಯ ತಗೊಂಡು ಕೆಲಸನ ಮುಂದುವರಿಸಿ ಅಂತ ಇಲ್ಲಿ ಹೇಳ್ತಾ ಇದೆ. ನಮ್ಮನ್ನ ನಾವೇ ಮೋಟಿವೇಟ್ ಮಾಡ್ಕೋಬೇಕು. ಮೋಟಿವೇಟ್ ಮಾಡಿಕೊಂಡು ಮುಂದೆ ಹೋಗಿ ಅಂತ ಇಲ್ಲಿ ನಿಮ್ಮ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಆ ಥಿಂಕಿಂಗ್ ವುಮನ್, ನೀವೇ ಒಬ್ರು ಇಲ್ಲಿ ಯೋಚನೆ, ಒಂದು ಬುದ್ಧಿವಂತ ವ್ಯಕ್ತಿ ಆಗಿರಬಹುದು, ಅಥವಾ ಮನೆಯಲ್ಲಿ ನಿಮಗೆ ಒಬ್ಬರು ಎಲ್ಲನೂ ದಾರಿ ತೋರಿಸೋ ಅಂಥ ವ್ಯಕ್ತಿ ಮನೆಯಲ್ಲೂ, ನಿಮಗೆ ಸಲಹೆ ಕೊಡೋ ಅಂಥ ವ್ಯಕ್ತಿನೂ ಮನೆಯಲ್ಲೂ ಇರ್ಬೋದು. ಅದನ್ನೆಲ್ಲ ನೀವು
ಎಲ್ಲರದೂ ಎಲ್ಲರ ಒಂದು ಸಲಹೆಗಳು ಅಂತ ಹೇಳ್ತಾರಲ್ಲ, ಹಾಗೆ ಯೋಚನೆ ಮಾಡಿ ಕೂತು ಡಿಸ್ಕಸ್ ಮಾಡಿ ಮುಂದೆ ನಡ್ಕೊಂಡು ಹೋಗಿ ಅಂತ ಇಲ್ಲಿ ಹೇಳ್ತಾ ಇದೆ. ಹೀಲರ್ ಆಫ್ ದಿ ಏಜಸ್, ಇಲ್ಲಿ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಮತ್ತೆ ಹೀಲರ್ ನೀವು ಆಗಿರೋದ್ರಿಂದ ಅದನ್ನ ಸಾಲ್ವ್ ಮಾಡ್ಕೋತೀರಾ. ನೀವು ಮುಂದೆ ಹೇಗೆ ಮಾಡ್ಬೋದು, ಕೆಲವು ಪ್ಲಾನ್ಸ್ಗಳೆಲ್ಲ ಹಾಕೋತೀರಾ. ಹತ್ರ ಮೋಟಿವೇಟ್ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿದೆ ಅಂತ ಇಲ್ಲಿ ಹೇಳ್ತಾ ಇದೆ. ಯು ಆರ್ ದಿ ಏಂಜಲ್ ಆಫ್ ಬ್ಯಾಲೆನ್ಸ್. ಯು ಹ್ಯಾವ್ ದಿ ಪವರ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಇನ್ ಯೋರ್ ಲೈಫ್ ಅಂತ ಇಲ್ಲಿ ಹೇಳ್ತಾ ಇದೆ. ದಿ ಚಾರಿಯಟ್ ಕಾರ್ಡ್ ಇರೋದ್ರಿಂದ, ಟೆಂಪರೆನ್ಸ್ ಇರೋದ್ರಿಂದ, ಟೆಂಪರೆನ್ಸ್ ಅದೇ ಹೇಳ್ತೆ, ಪೇಷನ್ಸ್. ದಿ ಚಾರಿಯಟ್ ಕಾರ್ಡ್ ಎಲ್ಲ ನಡ್ಸ್ಕೊಂಡು ಹೋಗ್ತೀರಾ ನೀವು ಅನ್ನೋದನ್ನ ತೋರಿಸ್ತಾ ಇದೆ. ಮತ್ತೆ ಇಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಏನ್ ಬರ್ಬೋದು, ಬ್ಲೆಸ್ಸಿಂಗ್ ಕಾರ್ಡ್ಸ್ ನೋಡೋಣ. ಬ್ಲೆಸ್ಸಿಂಗ್ಸ್, ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್. ಇದು ಅದೇ ಹೇಳ್ತಾ ಇರೋದು. ಸ್ವಲ್ಪ ದಾನ ಧರ್ಮ, ದೇವರು ಆ ಥರ ನೋಡಿ ನಿಮ್ಮ ಒಂದು ಕರ್ಮಗಳನ್ನ ಎಲ್ಲರನ್ನು ಸರಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದೆ. ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಬ್ಯಾಲೆನ್ಸ್ ಕಾರ್ಡ್ ಇರೋದ್ರಿಂದ ಯು ಹ್ಯಾವ್ ಟು ಅಡ್ಜಸ್ಟ್ ಟು ದಿ ಸಿಚುಯೇಷನ್ ಅಂತ ಹೇಳುತ್ತೆ. ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲಾನ್. ನಿಮ್ ಮುಂದೆ ಏನ್ ಮಾಡಬೇಕು ಅಂತ ಇದ್ದೀರಾ, ನಿಮ್ ಪ್ಲಾನ್ಸ್ ಎಲ್ಲ ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡಿಕೊಂಡು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ ಜೀವನದಲ್ಲಿ ಅಂತ ಹೇಳ್ತಾ ಇದೆ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕಾರ್ಡ್, ಯು ಆರ್ ಗುಡ್ ಎನಫ್. ಬಾಟಮ್ ಆಫ್ ದಿ ಡೆಕ್, show the world the real you. ನಿಮ್ಮಲ್ಲಿ ಆ ಒಂದು ಮ್ಯಾಜಿಕ್ ಮಾಡೋ ವ್ಯಕ್ತಿತ್ವ ಇದೆ ಅಂತ ನಾನು ಮೊದಲೇ ಹೇಳಿದೆ. ನೀವು ಯಾರು ಅನ್ನೋದನ್ನ ತೋರಿಸಿ ಆ ಥರ ಇಲ್ಲಿ ಹೇಳುತ್ತೆ. ನಿಮಗೆ ಕೆಲವು ಕಡೆಯಿಂದ ದುಡ್ಡಿನ ಒಂದು ಸಹಾಯ, ಒಂದು ಹೆಲ್ಪ್ ಸಿಗ್ಬೋದು ಯಾರ್ದಾದ್ರೂ, ಆ ಥರನೂ ಹೇಳ್ತಾ ಇದೆ. ಅಥವಾ ನೀವೇ ಸ್ವಲ್ಪ ಎಲ್ರಿಗೂ ಹೇಳ್ತಾ ಇದೆ ನೋಡಿ ಇಲ್ಲಿ, ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್. ಆ ಥರ ಒಂದೇನೇ ಬಿಸ್ನೆಸ್ ಮಾಡಲಿ, ನೀವು ಇನ್ನೊಬ್ರಿಗೆ ಒಂದು 4 ಜನಕ್ಕೆ ಕೆಲಸ ಕೊಟ್ಟು ಆ ಥರ ತಗೊಳ್ಳಿ ಅಂತಾನೂ ಹೇಳುತ್ತೆ ಇದು. ನಿಮ್ಮನ್ನ ನೀವೇ ಇಲ್ಲಿ ಮೋಟಿವೇಟ್ ಮಾಡಿಕೊಂಡು, ಏಂಜಲ್ ಆಫ್ ಬ್ಯಾಲೆನ್ಸ್, ಯು ಆರ್ ಗುಡ್ ಎನಫ್. ಆ ಥರ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಮುಂದೆ ಏನು ಮಾಡಬಹುದು ಅನ್ನೋದನ್ನ ಕೂತ್ಕೊಂಡು ಥಿಂಕ್ ಮಾಡಿ ಮುಂದುವರಿಯಿರಿ ಅಂತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಕೆಲವು ಹ್ಯಾಂಡ್ ಮೇಡ್ ಕಾರ್ಡ್ಸ್ ಏನು ಹೇಳ್ಬೋದು, ನಿಮ್ಮ ಒಂದು ಮೆಸೇಜಸ್. A new person is coming into your life. A thinking woman. ಆ ಥರ ಇಲ್ಲಿ ಹೇಳ್ತಾ ಇದೆ. Forget about the past. A new start is on its way ಅಂತ ಹೇಳುತ್ತೆ. It is a good time to start a new project. ನಾನು ಹೇಳಿದ ಹಾಗೆ ಏನೋ ಒಂದು ಸ್ಮಾಲ್ ಬಿಸ್ನೆಸ್ ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಆ ಥರ ಒಂದು ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಿ 4 ಜನಕ್ಕೆ ಕೆಲಸ ಕೊಡಿ ಅನ್ನೋದನ್ನು ಒಂದೊಂದ್ಸರಿ ಇದು ತೋರಿಸುತ್ತೆ. ವೆನ್ ಲವ್ ಈಸ್ ರಿಯಲ್ ಇಟ್ ಫೈಂಡ್ಸ್ ಎ ವೇ. ಮತ್ತೆ ಇನ್ನೊಂದು ಕಾರ್ಡ್, ಹೋಪ್ ಫಾರ್ ದಿ ಬೆಸ್ಟ್ ಟು ಹ್ಯಾಪನ್. ಫೈನಲ್ ಕಾರ್ಡ್ ಒಂದು ತೆಗಿಲ್ಲ. ಡೋಂಟ್ ರಶ್ ಆನ್ ಎನಿಥಿಂಗ್, ವೆನ್ ಟೈಮ್ ಈಸ್ ರೈಟ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳುತ್ತೆ.
ಯಾರ್ಯಾರು ಮದುವೆ ಆಗಿಲ್ಲ ಅವ್ರಿಗೆ ಈ ಒಂದು ಥಿಂಕಿಂಗ್ ವುಮನ್ ಆ ಥರನೂ ಇಲ್ಲಿ ತೋರಿಸುತ್ತೆ. ವೆನ್ ಲವ್ ಇಸ್ ರಿಯಲ್ ಇಟ್ ಫೈಂಡ್ಸ್ ಎ ವೇ. Forget about the past. A new start is on its way. ಇದೆಲ್ಲ ಹೇಳ್ತಾ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಡಿವೈನ್ ಎಸೆನ್ಸ್. ಇದರಲ್ಲಿರೋ ಮೆಸೇಜ್, ಬಿ ಟ್ರೂ ಟು ಯೋರ್ ಸೆಲ್ಫ್. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಂಡು ಮುಂದುವರಿಯಿರಿ. You are the magician of your life. Create magic in your life. ಅಂತ ಹೇಳ್ತಾ ಈ ಪೈಲ್ ನಂಬರ್ 2 ಕಾರ್ಡ್ ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 3 ಕಾರ್ಡ್ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3. ನಿಮ್ಮ 21ರಿಂದ 31ನೇ ತಾರೀಕು ತನಕ ಹುಟ್ಟಿದವರ ಬರ್ತ್ ಡೇಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. 21 to 31. ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. Wheel of Fortune, Judgment, 10 of Cups, King of Wands, the Devil card. ಇಲ್ಲಿ 4 of Pentacles, Queen of Swords, 9 of Swords ಇದೆ. ಮತ್ತೆ ಈ ಒಂದು ಅರಾಕಲ್ ಕಾರ್ಡ್ಸ್ ನೋಡ್ಬಿಡೋಣ. Appreciation, contract, blossoming abundance, rest and rejuvenation, the thinking man, door to value ಆ ಥರ ಬರ್ತದೆ. The thinking man, bottom of the deck. Wheel of Fortune, Judgment. ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಇರೋದ್ರಿಂದ ಹಳೆಯ ಕೆಲವು ಎಲ್ಲ ಏನೇನು ಹಿಂದಿನ ನಿಮ್ಮ ಕಷ್ಟಗಳು ಅವೆಲ್ಲ ಮುಗಿದು ವೀಲ್ ಆಫ್ ಫಾರ್ಚ್ಯೂನ್ ಅದು ಚಕ್ರ, ಮುಂದೆ ಒಳ್ಳೆಯ ದಿನಗಳು ಬರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ ಇಲ್ಲಿ. ಕಿಂಗ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಹೊಸ ಹೊಸ ಐಡಿಯಾಸ್, ಹೊಸ ಹೊಸ ಪ್ಲ್ಯಾನ್ಸ್, ಮುಂದೆ ಒಂದು ಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ಜಾಬ್ ಆಗ್ಬೋದು, ಪರ್ಸನಲ್ ಲೈಫ್, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೋತೀರಾ. ವ್ಯಾಂಡ್ಸ್ ಆ ಥರ. ಇಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಆಬ್ಸ್ಟೆಕಲ್ಸ್ ಎಲ್ಲ ಕಾಣ್ತಾ ಇದೆ. ನಿಮ್ಮ ಕೆಲವು ಹ್ಯಾಬಿಟ್ಸ್ ಇರಬಹುದು, ಬ್ಯಾಡ್ ಹ್ಯಾಬಿಟ್ಸು, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದೆ ಇಲ್ಲಿ. ಸ್ಟ್ರೆಸ್ಸೂ ಈಗ ವರ್ಕ್ ಸ್ಟ್ರೆಸ್ ಆಗಿರ್ಬೋದು, ತುಂಬ ಯೋಚನೆಗಳಿರ್ಬೋದು ಮನಸ್ಸಲ್ಲಿ, ಅದನ್ನೆಲ್ಲ ಬಿಡಿ ಅಂತ ಇಲ್ಲಿ ಹೇಳ್ತಾ ಇದೆ.
ಇದು ಡೆವಿಲ್ ಯಾವಾಗಲೂ ಒಂದು ನೆಗೆಟಿವಿಟಿ ತೋರಿಸುತ್ತೆ. ನಿಮ್ಮಲ್ಲಿರೋ ನೆಗೆಟಿವಿಟಿಗಳು ಅದನ್ನೆಲ್ಲ ಬಿಡಿ ಅಂತ, ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಇಲ್ಲಿ ಕಾಂಟ್ರಾಕ್ಟ್ ಇರೋದ್ರಿಂದ ಮುಂದೆ ಮುಂದೆ ಒಳ್ಳೆಯ ಜಾಬ್ಗಳು, ಒಳ್ಳೆ ಪ್ರಾಜೆಕ್ಟ್ಸು ಆ ಥರ ತೋರಿಸುತ್ತೆ. ಅಥವಾ ಯಾರು ಮದುವೆ ಆಗಿಲ್ಲ ಅವರು ಒಂದು ಕಮಿಟ್ಮೆಂಟ್ ಆ ಥರ ತೋರಿಸುತ್ತೆ. ಎಂಗೇಜ್ಮೆಂಟ್ ಅಥವಾ ಆಗ್ಬೋದು, ಮ್ಯಾರೇಜ್ ಆಗ್ಬೋದು. ಇಲ್ಲಿ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇರೋದ್ರಿಂದ ಆ ಫ್ಯಾಮಿಲಿ ಸೆಲೆಬ್ರೇಷನ್ ತೋರಿಸುತ್ತೆ ಇಲ್ಲಿ. ಸೊ ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್, ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಮುಂದೆ ಒಳ್ಳೊಳ್ಳೆ ಒಂದು ಬಿಲ್ಡಿಂಗ್ ಬೈ ಮಾಡ್ಕೊಳ್ಳೋದಾಗಲಿ, ಏನೋ ಒಂದು ಆ ಥರ ಕಾಂಟ್ರಾಕ್ಟ್ಸ್, ಬಿಸ್ನೆಸ್ ಆಗಲಿ, ಜಾಬ್ ಆಗಲಿ ಆ ಥರ ತೋರಿಸುತ್ತೆ. ಕೆಲವು ಕಮಿಟ್ಮೆಂಟ್ಸ್ಗಳನ್ನ ಮಾಡ್ಕೋತೀರಾ ಅನ್ನೋದನ್ನ ತೋರಿಸುತ್ತೆ. ವೆದರ್ ಇಟ್ ಮೇ ಬಿ ಪರ್ಸನಲ್ ಆರ್ ಫೈನಾನ್ಷಿಯಲ್ ಆ ಥರ ತೋರಿಸುತ್ತೆ. ಅದಾಗಿ ಒಳ್ಳೆಯ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಕಾಣುತ್ತೆ. ನಿಮ್ಮ ಫ್ಯಾಮಿಲಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೋತೀರಾ ಅನ್ನೋದನ್ನ ಮುಂದೆ ತೋರಿಸ್ತಾ ಇದೆ. ಇಲ್ಲಿ ಕೆಲವು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನೆಲ್ಲ ಬಿಡಿ ಅಂತ ಇಲ್ಲಿ ಹೇಳ್ತಾ ಇದೆ. ರೆಸ್ಟ್ ಅಂಡ್ ರೆಜುವಿನೇಷನ್, ಮನಸ್ಸಿನ ಸ್ಟ್ರೆಸ್ ಯೋಚನೆಗಳನ್ನೆಲ್ಲ ತೆಗೆದುಹಾಕಿ ಸ್ವಲ್ಪ ಕಾಮ್ ಆಗಿ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಯುವರ್ ವರ್ಕ್ ವಿಲ್ ಬಿ ಅಪ್ರಿಷಿಯೇಟೆಡ್ ಆ ಥರ ಒಂದು ತೋರಿಸ್ತಾ ಇದೆ. ದ ಥಿಂಕಿಂಗ್ ಮ್ಯಾನ್ ಇರೋದ್ರಿಂದ ನೀವು ತುಂಬ ಯೋಚನೆಗಳು, ನಿಮ್ಮ ಯೋಚನೆಗಳನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದೆ. ಡೋರ್ ಟು ವ್ಯಾಲ್ಯೂ, ಮುಂದೆ ಲಾಟ್ ಆಫ್ ಅಬಂಡೆನ್ಸ್, ಪ್ರಾಸ್ಪೆರಿಟಿ ಎಲ್ಲ ಮುಂದೆ ಬರುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿನಗಳನ್ನ ಹಾಳು ಮಾಡ್ಕೋಬೇಡಿ. ಇವತ್ತಿನ ಖುಷಿ ಮನೆಯಲ್ಲಿ ಸಂತೋಷವಾಗಿ ಎಂಜಾಯ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದೆ. ನೀವು ದೇವ್ರನ್ನ ಏನು ಕೇಳ್ಕೊತೀರಾ ಅದನ್ನ ಯು ವಿಲ್ ಬಿ ಬ್ಲೆಸ್ಡ್ ಅಂತ ಇಲ್ಲಿ ಹೇಳ್ತಾ ಇದೆ. ದ ವೀಲ್ ಆಫ್ ಫಾರ್ಚ್ಯೂನ್, ಕಷ್ಟದ ದಿನಗಳು ಉರುಳಿ ಹೊಸ ನ್ಯೂ ಬಿಗಿನಿಂಗ್ ಆ ಥರ ಇಲ್ಲಿ ತೋರಿಸುತ್ತೆ. ಈ ಕಾಂಟ್ರಾಕ್ಟ್ ಇದು ಈ ಕಾರ್ಡು ಬ್ಯಾಲೆನ್ಸ್ ತೋರಿಸುತ್ತೆ. ಏನೇ ಬರಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗಿ ಅಂತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಇದು ಅಷ್ಟೇ, ತುಂಬ ಪೊಸೆಸಿವ್ ಆಗಿ ತುಂಬ ವರ್ಕ್, ಕೆಲಸ ಯಾವಾಗಲೂ ಕೆಲಸ, ದುಡ್ಡು ಅನ್ನೋದನ್ನ ಬಿಟ್ಟು ಸ್ವಲ್ಪ ದಿನ ನೆಮ್ಮದಿಯಾಗಿ ನಿಮ್ಮ ಲೈಫ್ನ ಸ್ವಲ್ಪ ರೆಸ್ಟ್ ತಗೊಂಡು, ರಿಜ್ಯುವಿನೇಟ್ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು ಡೂ ಎ ಮೇಕ್ ಓವರ್ ಅಂತ ಇಲ್ಲಿ ಹೇಳ್ತಾರೆ. ಈ ಒಂದು ಬ್ಲೆಸ್ಸಿಂಗ್ ಕಾರ್ಡ್ಸ್ ಏನು ಹೇಳ್ಬೋದು ನಿಮಗೆ? ಇದಕ್ಕೆ ಆನ್ಸರ್ ಏನು ಕೊಡ್ಬೋದು? ಇದು ಎ ಟೈಮ್ ಟು ಗಿವ್ ರಾದರ್ ದನ್ ಟೇಕ್. ಯಾವಾಗಲೂ ಇದು ಎರಡು ಮೂರು ಥರ ಅರ್ಥನೂ ತೋರಿಸುತ್ತೆ. ಯಾವಾಗಲೂ ಕೆಲಸ ಅಂತ ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಯಾವಾಗಲೂ ನೀವು ಬ್ಯುಸಿಯಾಗಿ ಲೈಫ್ನ ಮಾಡೋದನ್ನು ತೋರಿಸುತ್ತೆ. ಅದು ಬ್ಯುಸಿಯಾಗಿರೋದನ್ನ ಬಿಟ್ಟು ನಿಮ್ಮ ಮನಸ್ಸಿಗೆ ಖುಷಿಯಾಗೋ ಅಂಥದ್ದು ಏನಾದರೂ ಮಾಡಿಕೊಂಡು ಧ್ಯಾನ ಮಾಡ್ಕೊಳ್ಳೋದು, ಅವೆಲ್ಲ ಕೆಲವು ಟೆಕ್ನಿಕ್ಸ್ಗಳನ್ನ ಮಾಡಿಕೊಂಡು ಮನಸ್ಸಿಗೆ ಖುಷಿಯಾಗಿರಿ, ನಿಮ್ಮ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡಿ ಅಂತ ಇಲ್ಲಿ ಹೇಳ್ತಾ ಇದೆ. ಮತ್ತೆ ಇದು ಇನ್ನೊಂದನ್ನು ತೋರಿಸುತ್ತೆ. ನಿಮ್ಮ ಯಾವ್ದಾವ್ದು ಲವ್ ಲೈಫಲ್ಲಿ ಯಾರ್ಯಾರು ಇದ್ದೀರಾ ಈಗ, ಅದರಲ್ಲಿ ಕೆಲವು ಅಬ್ಸ್ಟಕಲ್ಸ್ ಥರ್ಡ್ ಪರ್ಸನ್ ತೋರಿಸುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿರಿ ಅದು ಹೇಳುತ್ತೆ. ಮತ್ತೆ ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್ ಅಂತಾನು ಹೇಳುತ್ತಾ ಇದೆ. ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಇಲ್ಲಿ ಫ್ಯಾಮಿಲಿ ಸೆಲೆಬ್ರೇಷನ್ ತೋರಿಸೋದ್ರಿಂದ ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಖುಷಿಯಾಗಿರ್ತೀರಾ. ಯಾರಿಗೂ ಎಲ್ಲ ಏನು ಹೆಲ್ತ್ ಪ್ರಾಬ್ಲಮ್ಗಳು ಎಲ್ಲ ಏನೂ ಇಲ್ಲದೆ
ಯು ಆರ್ ಸೇಫ್ ಅಂತ ಇಲ್ಲಿ ಹೇಳ್ತಾ ಇದೆ. ಯುವರ್ ಫ್ಯಾಮಿಲಿ ಈಸ್ ಸೇಫ್, ದೇ ಆರ್ ಹ್ಯಾಪಿ. ಎ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಹಳೆ ದಿನಗಳೆಲ್ಲ ಕಳೆದು ಹೊಸ ದಿನಗಳು ಶುರು ಆಗುತ್ತೆ. ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ಲಿಬ್ರಾ ಅದು ಹೇಳುತ್ತೆ. ನೀವು ಬ್ಯಾಲೆನ್ಸಿಂಗು ಹೇಳುತ್ತೆ ಇದು. ಇಮೋಷನ್ಸ್ ಆರ್ ರನ್ನಿಂಗ್ ಹೈ. ನಾನು ಹೇಳಿದ ಹಾಗೆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ, ಖುಷಿಯಾಗಿರುವಂಥ ಒಂದು ವಾತಾವರಣ ಇದೆ. ಅದು ನಿಮ್ಮ ಯಾವುದೋ ಒಂದು ಕಮಿಟ್ಮೆಂಟ್, ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಕೆಲಸ, ಬಿಸ್ನೆಸ್, ಆ ಥರ ತೋರಿಸುತ್ತೆ. ಮತ್ತು ಈ ಕಾರ್ಡ್ ಏನು ಹೇಳುತ್ತೆ? ಬ್ಯಾಲೆನ್ಸ್. ಬ್ಯಾಲೆನ್ಸ್ ಎವ್ರಿ ಏರಿಯಾ ಆಫ್ ಯುವರ್ ಲೈಫ್. ಇಲ್ಲಿ ಈ ಕಾರ್ಡ್ ಸಹಿತ ಅದೇ ಹೇಳುತ್ತೆ. ಲಿಬ್ರಾ ಕಾರ್ಡ್. ಇದು ಹ್ಯಾಂಡ್ ಮೇಡ್ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಮ್ಯಾರೇಜ್ ಹೇಳ್ದೆಲ್ಲ, ಒಂದು ಹ್ಯಾಪಿ ಸೆಲೆಬ್ರೇಷನ್ ಇದೆ. ಇಮೋಷನ್ಸ್ ಆರ್ ರನ್ನಿಂಗ್ ಹೈ, ಯು ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳ್ತಾ ಇದೆ ಇನ್ ಯೋರ್ ಲೈಫ್. ಎಬೋವ್ ದ ಕ್ಲೌಡ್ಸ್ ದ ಸನ್ ಈಸ್ ಆಲ್ವೇಸ್ ಶೈನಿಂಗ್ ಅಂತ ಹೇಳ್ತಾ ಇದೆ. ಎ ಪರ್ಸನ್ ಹೂ ಟ್ರೂಲಿ ಲವ್ಸ್ ಯು ವಿಲ್ ನೆವರ್ ಲೆಟ್ ಯು ಗೋ. ಅ ನ್ಯೂ ಪರ್ಸನ್ ಈಸ್ ಕಮಿಂಗ್ ಇನ್ ಟು ಯೋರ್ ಲೈಫ್ ಅಂತಾನೂ ಹೇಳುತ್ತೆ. ಬಿ ಬೋಲ್ಡ್ ಅಂಡ್ ಫಾಲೋ ಯೋರ್ ಹಾರ್ಟ್ ಅಂಡ್ ಯೋರ್ ಇಮೋಷನ್ಸ್ ಅಂತ ಹೇಳುತ್ತೆ. ಇಟ್ ಈಸ್ ಎ ಗುಡ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಪ್ರಾಜೆಕ್ಟ್. ಏನೋ ಒಂದು ಬಿಸ್ನೆಸ್ ಆಗಲಿ, ಒಂದು ಕಮಿಟ್ಮೆಂಟ್, ದೇರ್ ಈಸ್ ಎ ಕಮಿಟ್ಮೆಂಟ್. ಯು ನೀಡ್ ಟು ಚೇಸ್ ಯುವರ್ ಡ್ರೀಮ್ಸ್, ನಾಟ್ ಮನಿ ಅಂತ ಹೇಳುತ್ತೆ. ಇದಿಷ್ಟು ಹೇಳ್ತಾ ಈ ಫೈಲ್ ನಂಬರ್ 3 ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.